ಬೈಕ್ ರ್ಯಾಲಿ ಮೂಲಕ ರೈತರ ಪರ ದಿಟ್ಟ ಹೋರಾಟ. ಇಂದಿರಾ ರೆಡ್ಡಿ ನೇತೃತ್ವದಲ್ಲಿ ಕೆಆರ್ಎಸ್ ಶಕ್ತಿ ಪ್ರದರ್ಶನ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ಎಸ್ ಪಕ್ಷದ ಭರ್ಜರಿ ಬೈಕ್ ರ್ಯಾಲಿ ಇದೀಗ ಭಾರೀ ಗಮನ ಸೆಳೆದಿದೆ. ರೈತರ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇಂದಿರಾ ರೆಡ್ಡಿ ನೇತೃತ್ವದಲ್ಲಿ ಯುವಕರೊಂದಿಗೆ ಬೈಕ್ ರ್ಯಾಲಿ ನಡೆಸಲಾಯಿತು. ಭಾರೀ ಮಳೆ ಮತ್ತು ಬಿರುಗಾಳಿಯಿಂದ ಮಾವಿನ ಬೆಳೆ ಹಾನಿಗೊಳಗಾದ ಹಿನ್ನೆಲೆಯಲ್ಲಿ ರೈತರಿಗೆ ತಕ್ಷಣ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಈ ಹೋರಾಟ ಕೈಗೊಳ್ಳಲಾಯಿತು. ಹೊದಲಿ ಪಂಚಾಯಿತಿಯಿಂದ ಆರಂಭವಾದ ಬೈಕ್ ರ್ಯಾಲಿ ಪುಲಗುರಕೋಟೆ, ಸೋಮಯಾಜಲಹಳ್ಳಿ, ಅಡ್ಡಗಲ್, ತಾಡಿಗೋಳ್ ಹಾಗೂ ನೆಲವಂಕಿ ಪಂಚಾಯಿತಿಗಳ ಮೂಲಕ ಸಾಗಿತು. ಪ್ರತಿ ಗ್ರಾಮದಲ್ಲೂ ಯುವಕರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂದಿರಾ ರೆಡ್ಡಿ ಅವರಿಗೆ ಬೆಂಬಲ ಸೂಚಿಸಿದರು. ಪಂಚಾಯಿತಿ ಕಚೇರಿಗಳಿಗೆ ಭೇಟಿ ನೀಡಿದ ಇಂದಿರಾ ರೆಡ್ಡಿ ಹಾಗೂ ಕೆಆರ್ಎಸ್ ಕಾರ್ಯಕರ್ತರು ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರು ಅರ್ಜಿ ಸಲ್ಲಿಸಿದ ಕೂಡಲೇ ಸ್ಥಳ ಮಹಜರು ನಡೆಸಬೇಕು, ಅಧಿಕಾರಿಗಳ ವಿಳಂಬದಿಂದ ರೈತರಿಗೆ ಅನ್ಯಾಯ ಆಗಬಾರದು ಅಂತ ಇಂದಿರಾ ರೆಡ್ಡಿ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಇಂದಿರಾ ರೆಡ್ಡಿ, ಇದು ಕೇವಲ ಬೈಕ್ ರ್ಯಾಲಿ ಅಲ್ಲ, ರೈತರ ಪರ ಯುವ ಶಕ್ತಿಯ ಧ್ವನಿ. ನಮ್ಮ ತೆರಿಗೆ ಹಣ ಜನರಿಗೆ ಮರಳಿ ಬರಬೇಕು, ಪಂಚಾಯಿತಿ ಮಟ್ಟದ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಯುವಕರು ಮುಂದೆ ಬಂದರೆ ಮಾತ್ರ ವ್ಯವಸ್ಥೆ ಬದಲಾಗ್ತದೆ ಅಂತ ಹೇಳಿದರು. ಇನ್ನು ಬೈಕ್ ರ್ಯಾಲಿಯಲ್ಲಿ ಯುವ ಮುಖಂಡರಾದ ಅಹಿಂದ ರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ರಾಜೇಶ್, ಶ್ರೀನಿವಾಸ್, ಕಿರಣ್, ಚರಣ್, ನಾಗರಾಜ್, ಮಂಜುನಾಥ್ ಹಾಗೂ ವಿಜಯ್ ರೆಡ್ಡಿ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ತೆರಳಿ ಜನರ ಸಮಸ್ಯೆಗಳನ್ನು ಕೇಳುತ್ತಿರುವ ಇಂದಿರಾ ರೆಡ್ಡಿ ಇದೀಗ ದಿಟ್ಟ ಮಹಿಳಾ ಹೋರಾಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಇಂದಿರಾ, ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲ ಪಂಚಾಯಿತಿಗಳ ಭೇಟಿಯನ್ನು ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಇತ್ತೀಚೆಗಷ್ಟೇ ಹೆಚ್ಚು ಮಳೆ ಕಾರಣದಿಂದ ಮಾವಿನಕಾಯಿ ಬಿದ್ದೋಗಿ ಅವ್ರಿಗೆ ಬೆಲೆ ನಷ್ಟ ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ ನಾವು ವಿಡಿಯೋ ಮೂಲಕ ಮಾತಾಡಿದ್ವಿ. ಆದರೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನೇ ಮಾಡೋಣ ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸೋಣ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಫಂಡ್ಸ್ಗಳನ್ನು ಕೊಡಿಸಿ ಅಂತ ಹೇಳಿ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ಗೆ ಒಂದು ಮನವಿ ಕೊಟ್ಟು, ಮತ್ತು ಇಒ ತಹಸೀಲ್ದಾರ್ ಅವ್ರಿಗೆ ಮೋಸ್ಟ್ಲಿ ಇವತ್ತು ಒಂದು ದಿನ ಒಳಗಡೆ ಎಲ್ಲ ಪಂಚಾಯಿತಿ ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಸಾಯಂಕಾಲವರೆಗೂ ಮಾಡಿಕೊಂಡು ನೆಕ್ಸ್ಟ್ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಾಳೆನೂ ಕಂಟಿನ್ಯೂ ಮಾಡ್ತೀವಿ. ಆದಷ್ಟು ಬೇಗ ರೈತರಿಗೆ ಆಗಿರುವಂತಹ ನಷ್ಟನ ಪರಿಹಾರ ಕೊಡಬೇಕು. ಮತ್ತು ಕೆಲವೊಂದು ಸರಿ ಡಿಲೇ ಆಗ್ತಾ ಇರುತ್ತೆ ರಿಪೋರ್ಟ್ಸ್ ಕೊಡೋದು ಮತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮಾಜರ್ ಮಾಡುವಂತಹದ್ದು, ಈ ಪ್ರಕ್ರಿಯೆ ಎಲ್ಲ ಡಿಲೇ ಆಗ್ತಾ ಇರುತ್ತೆ. ಸೊ ಅದು ಯಾರೆಲ್ಲ ರೈತರು ಅರ್ಜಿ ಸಲ್ಲಿಸುತ್ತಾರೋ ಬೇಗ ಹೋಗಿ ಕೂಡಲೇ ಅವರ ತೋಟಗಳನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಉನ್ನತ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಪಿಡಿಒಗಳು ರಿಪೋರ್ಟ್ ಕೊಡಬೇಕು ಅನ್ನೋದು ನಮ್ಮ ಪಕ್ಷದಿಂದ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಎಲ್ಲ ಯುವ ಜನಾಂಗನೂ ಇವತ್ತು ನಮ್ಮ ಜೊತೆಗೆ ಸಾಥಾಗಿದ್ದಾರೆ. ಮತ್ತು ಅಹಿಂದ ಸಂಘಟನೆಯ ನಾಯಕರು ಅವರೂ ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ರಾಜೇಶ್ ಅವರು ನಮ್ಮ ಪಕ್ಷದ ಯುವ ಮುಖಂಡರು, ಮತ್ತು ಶ್ರೀನಿವಾಸ್ ಅವರು, ಮಂಜುನಾಥ್ ಅವರು ಕೆಆರ್ಎಸ್ ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷರು ಜೊತೆಗೆ ಬಂದಿದ್ದಾರೆ. ಕಿರಣ್ ಅವರು ಇಲ್ಲೇ ಸಕ್ರಿಯ ಪದಾಧಿಕಾರಿ ಲೋಕಲ್ ಅವರು, ಮತ್ತು ಚರಣ್ ಅವರು, ನಾಗರಾಜ್ ಅವರು, ಮಂಜುನಾಥ್ ಅವರು, ಮತ್ತು ವಿಜಯ್ ರೆಡ್ಡಿ ಅವರು, ಇವರೆಲ್ಲ ಒಂದಷ್ಟು ಯುವ ಮುಖಂಡರು. ನಾವು ಬರ್ತೀವಿ ಅಂದಿದ್ದ ಕೂಡಲೇ ಅವರೇನೇ ರೆಡಿಯಾಗಿ ಇಲ್ಲಿವರೆಗೂ ಬಂದು ನಾವು ಒಂದು ಒಳ್ಳೆ ಕಾರ್ಯಕ್ಕೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಒಂದು ವಿಭಿನ್ನ ಬದಲಾವಣೆಗೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬದಲಾವಣೆ ಶುರು ಆಗ್ತಾ ಇದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದ ನಾವು ಅಂದ್ಕೊಂಡಿಲ್ಲ. ಮೊದಲನೇದಾಗಿ ಒಂದಷ್ಟು ಜನ ಬರ್ತಾರೆ, ನಾವೇ ಹೋಗ್ತೀವಿ ಅಂತ ಅಂದ್ಕೊಂಡ್ವಿ. ಆದರೆ ಈ ಭಾಗಕ್ಕೆ ಬಂದಾಗ ಇಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಕ್ಕಂತಹದ್ದು ತುಂಬ ಹೆಮ್ಮೆ ಪಡುವಂತಹ ವಿಚಾರ. ಅಂದರೆ ಎಲ್ಲೋ ನಮಗೂ ಅನ್ನಿಸ್ತಾ ಇದೆ ಬದಲಾವಣೆ ಎಲ್ಲರೂ ಬಯಸ್ತಾ ಇದ್ದಾರೆ, ಆದರೆ ಅವ್ರಿಗೆ ಸರಿಯಾದ ನಾಯಕತ್ವ ಕೊಡುವಂಥವ್ರು ಇರಲಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷ ಇದೇ ರೀತಿಯಲ್ಲಿ ಪಾರದರ್ಶಕ ಆಡಳಿತ ತರೋದಕ್ಕೆ, ಪಂಚಾಯಿತಿ ಮಟ್ಟದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ, ಅಕ್ರಮಗಳನ್ನು ತಡೆಯೋದಕ್ಕೆ, ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ತಡೆಯೋದಕ್ಕೆ, ಮತ್ತು ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ತಡೆಯೋದಕ್ಕೆ ನಾವು ಮುಂದೆ ಆಗ್ತೀವಿ. ಸೊ ಈ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಜನರು ನಮ್ಮ ಜೊತೆಗೆ ಬರಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚು ಮಟ್ಟದ ಹೋರಾಟಗಳಲ್ಲಿ ನೀವು ತೊಡಗಿಸ್ಕೋಬೇಕು. ನಮ್ಮ ತೆರಿಗೆ ಹಣ ನಮ್ಮ ಮನೆಗೆ ಬರುವಂತೆ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಪಕ್ಷವನ್ನು ಕಟ್ಟಬೇಕಾಗಿದೆ. ಇವತ್ತು
ಈ ಹಿಂದಿನ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡಿದ್ದೀವಿ. ನಮ್ಮ ತೆರಿಗೆ ಹಣದಿಂದ ಅವರೆಲ್ಲ ಆಸ್ತಿ ಅಂತಸ್ತು ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಬಿಟ್ಟರೆ ಇವತ್ತು ಬಸ್ಸಲ್ಲಿ ಓಡಾಟ ಮಾಡ್ತಾ ಇರುವಂಥವ್ರು, ಮತ ಹಾಕಿ ಗೆಲ್ಸ್ತಕ್ಕಂಥವ್ರು, ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇರೋರು, ಮತ ಹಾಕಿ ಗೆಲ್ಸಿರುವಂಥವ್ರು, ಬೀದಿಯಲ್ಲಿ ಮತ್ತೆ ಅವರ ಕಾಲ್ ತುಳಿತಕ್ಕೋ ಅಥವಾ ಲಾಠಿ ಚಾರ್ಜ್ಗೂ ಒಳಗಾಗ್ತಾ ಇರುವಂಥವ್ರು ಮತದಾರರು. ಸೊ ತೆರಿಗೆ ಕಟ್ಟಿ ಮತ ಹಾಕಿ ಗೆಲ್ಲಿಸಿ ಮತ್ತೆ ಜನರ ಮೇಲೇ ಆ ಥರಕ್ಕೆ ಶೋಷಣೆಗಳನ್ನು ಮಾಡ್ತಾ ಇರುವಂಥದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಸೊ ಯುವಕರ ಬದಲಾವಣೆ ಆಗಬೇಕು. ಎಸ್ಪೆಷಲಿ ಯುವ ಜನಾಂಗ ನಿಮಗೆ ಬೇಕಾಗಿರುವಂತಹ ಹಕ್ಕುಗಳನ್ನು ಪಡೆಯೋದ್ರಲ್ಲಿ ನೀವು ಯಶಸ್ಸಾಗೋದಕ್ಕೆ ನಾವು ಏನೆಲ್ಲ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀವಿ. ನೀವು ನಮ್ಮ ಜೊತೆಗೆ ಬಂದು ನಾಯಕತ್ವ ತಗೊಳ್ಳಿ. ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಅಥವಾ ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ನೀವು ಕಾರಣ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ತೀನಿ. ಹೋಗ್ತಿಂಗ್ ಅನಿಸುತ್ತೆ ಅಲ್ಲಿಕಲ್ಲು ಮಳೆ ಬಿದ್ದಿರೋ ಕಾರಣಕ್ಕೆ ಸಾಕಷ್ಟು ತೋಟಗಳಲ್ಲಿ ಮಾವಿನಕಾಯಿ ಕೆಳಗಡೆ ಬಿದ್ದೋಗಿದೆ. ಸೊ ಬೆಲೆ ನಷ್ಟ ಪರಿಹಾರ ಕೊಡಿಸ್ಬೇಕು ಅಂತಂದರೆ ನಿಮ್ಮ ಕಡೆಯಿಂದ ರಿಪೋರ್ಟ್ಸ್ ಹಾಕಬೇಕು, ಸ್ಥಳ ಪರಿಶೀಲನೆ ಆಗಬೇಕು ಮತ್ತು ಅದು ಪ್ರಾಮಾಣಿಕವಾಗಿ ಆಗಬೇಕು. ನಿಮಗೆ ಸೊ ಹಾಗಾಗಿ ಪ್ರತಿ ಪಂಚಾಯತ್ಗೂ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ. ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಮಾವಿನ ತೋಟದಲ್ಲಿ ಬೆಳೆ ನಷ್ಟ ಆಗಿದರೆ ಅಂತಹ ರೈತರ ಕೈ ಹಿಡಿಬೇಕು ನೀವು. ಮತ್ತು ನಾವು ಇದ್ದೀವಿ ಅನ್ನೋ ಧೈರ್ಯ, ಭರವಸೆ ತುಂಬಬೇಕು ಅನ್ನೋದು ನಮ್ಮ ಕಡೆಯಿಂದ ನಿಮಗೆ ಹೇಳ್ತಕ್ಕಂಥ ವಿಚಾರ. ಸೊ ವಿಡಿಯೋ ಅವ್ರಿಗೆ ನಾವು ಆಲ್ರೆಡಿ ಕಾಲ್ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಪರಿಗಣಿಸಬೇಕು. ನೀವು ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಆಗೋ ಹೇಳಿ. ನಮಸ್ಕಾರ, ನಾನು KRS ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅಂತ. ಇವತ್ತು ಏನಪ್ಪ ವಿಚಾರ ಅಂದರೆ ಶ್ರೀನಿವಾಸಪುರ ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು ಅಂತ ಏನು ಜನ ಯುವಕರು ನಮ್ಮನ್ನು ಬೆಂಬಲಿಸಿ ಬಂತಾ ಇದ್ದಾರೋ ಇವರೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೀನಿ. ಯಾಕಪ್ಪ ಅಂದರೆ ಸುಮಾರು ವರ್ಷಗಳ ಕಾಲ ಇಲ್ಲಿ ಎರಡು ಬಣಗಳದೇ ಒಂದು ರಾಜಕೀಯ, ಅವ್ರದ್ದೇ ಒಂದು ಇದು, ಅವರೇ ಸಂಪಾದನೆ, ಅವರೇ ಆಸ್ತಿಗಳು, ಅವರ ಕುಟುಂಬದ ರಾಜಕಾರಣ. ಇವತ್ತು KRS ಪಕ್ಷ ಯುವಕರನ್ನು, ಮಹಿಳೆಯರನ್ನು ಎಲ್ಲರನ್ನು ರಾಜಕೀಯಕ್ಕೆ ತರ್ತಾ ಇದೆ. ಅವರನ್ನು ರಾಜಕಾರಣಕ್ಕೆ ತಂದು, ಅವರನ್ನು ರಾಜಕೀಯಕ್ಕೆ ತಂದು ಆ ಒಂದು ಗ್ರಾಮಗಳಲ್ಲಿ ಆ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ KRS ಪಕ್ಷ ಪಣ ತೊಟ್ಟು ಇವತ್ತು ಹೋರಾಟ ಮಾಡ್ತಾ ಇದೆ. ಈ ಒಂದು ಹೋರಾಟದಲ್ಲಿ ಪ್ರತಿ ಪಂಚಾಯಿತಿಗೆ ಹೋಗಿ ನಾವು ನೆನ್ನೆನೇ ಕರೆ ಮಾಡಿ ಹೇಳಿರ್ತೀನಿ ಇವರಿಗೆಲ್ಲ ಪಂಚಾಯಿತಿಗಳಲ್ಲಿ PDOಗಳು ಸುಮಾರು 10-11 ಜನ ಲೋಕಾಯುಕ್ತಕ್ಕೆ ಹೋಗ್ತಾರೆ. ನಾವು ಅವ್ರಿಗೆ ಸರಿಯಾಗಿ ಇವತ್ತು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಯಾಕೆ ಹೋಗಬೇಕು ಅಂದರೆ ಇದನ್ನು ರಾಜಕಾರಣಿಗಳು ಪ್ರಶ್ನೆ ಮಾಡಲ್ಲ. ರಾಜಕಾರಣಿಗಳು ಯಾರೋ ಬೇರೆ ಪಕ್ಷದವ್ರು ಬಂದ್ಬಿಟ್ರೆ ಈ ಅಧಿಕಾರಿಗಳು ಅವ್ರ ಹಿಂದ್ಗಡೆ ಜನರ ಸೇವೆ ಮಾಡೋದಕ್ಕೆ ಇವತ್ತು ಅಧಿಕಾರಿಗಳನ್ನ ನೇಮಕ ಮಾಡಿ ಕೊಟ್ಟಿರ್ತೀವಿ. ಜನರ ತೆರಿಗೆ ದುಡ್ಡಲ್ಲಿ ಸಂಬಳ ಕೊಡ್ತಾ ಇದ್ದೀವಿ. ಆದರೆ ಅಧಿಕಾರಿಗಳು ಸ್ವಲ್ಪ ಜನ ರಾಜಕಾರಣಿಗಳು ಹಿಂಬಾಗಲಾಗಿ ಅವ್ರ ಮನೆ ಬಾಗಿಲು ಕಾಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಹೊಗಳಿ ಗ್ರಾಮ ಪಂಚಾಯತಿಯ ಬಂದಿದ್ದೀವಿ. ಇಲ್ಲಿ ಗ್ರಾಮ ಪಂಚಾಯತಿಯ ಬಿಲ್ಡಿಂಗ್ ಮುಂದೆನೇ ನೋಡಿ ನನಗೆ ಈ ಪಂಚಾಯತಿಯಲ್ಲಿ ಹಳ್ಳಿಗಳು ತುಂಬ ಅಭಿವೃದ್ಧಿ ಇರುತ್ತವೆ ಅಂತ. ಯಾಕಪ್ಪ ಅಂದರೆ ನೀರು ಈ ಬಿಲ್ಡಿಂಗ್ ಕಟ್ಟಿರುವಂಥ ಕಾಂಟ್ರಾಕ್ಟ್ ಯಾರು, ಇದು ಇಂಜಿನಿಯರ್ ಯಾರು, ಎಂಥ ರೀತಿ ಅಂದರೆ ನೀರು ಅಲ್ಲೇ ನಿಂತಿದೆ. ಜನ ಹೋಗೋದಕ್ಕೆ ಇಲ್ಲಿ ಬಿಲ್ಡಿಂಗೇ ಸರಿಯಾಗಿ ಕಟ್ಕೊಳ್ಳುವಂತಹ ಇದು ಇಲ್ಲ ಅಂದರೆ ಇವತ್ತು ರಾಜಕಾರಣವನ್ನು ಮಾಡ್ತಾ ಇರೋರು ಇದನ್ನು ಪ್ರಶ್ನೆ ಮಾಡಬೇಕು, ಜನರಿಗೆ ಸೇವೆ ಮಾಡುವಂಥ ಕೆಲಸ ಮಾಡಬೇಕು. ಇವತ್ತು ಈ ಪಕ್ಷಗಳು ಯಾವ ಪಕ್ಷಗಳು ಈ ರೀತಿ ಮಾಡ್ತಾ ಇಲ್ಲ. ಅದು ಇವತ್ತು KRS ಪಕ್ಷ ಸುಮಾರು 6-7 ವರ್ಷಗಳಿಂದ ಜನರ ಪರವಾಗಿ ಹಾಗೂ ರೈತರ ಪರವಾಗಿ, ಯುವಕರ ಪರವಾಗಿ ಹೋರಾಟ ಮಾಡ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆ ಒಳಗಡೆ ಈ ಕ್ಷೇತ್ರವನ್ನು ಒಳ್ಳೆ ರೀತಿ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.